ಇವಾಗ ಇಲ್ಲಿ ಮಂತ್ರಾಲಯ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ನಾವು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ, ಹಾಗೆ ಪಂಚಮುಖಿ ಸ್ವಾಮಿ ದೇವಸ್ಥಾನ, ಬಿಚ್ಚಾಳಮ್ಮ ದೇವಸ್ಥಾನ, ಅಲ್ಲಿಂದ ಮತ್ತೆ ರಾಯರ ಮನೆ, ರಾಯರು ಫಸ್ಟು ಎಲ್ಲಿ ವಾಸವಾಗಿದ್ರು ಅಲ್ಲಿಗೆ ಹೋಗ್ತಾ ಇದೀವಿ. ಇದೇನು ನೋಡ್ತಿದ್ದೀರಾ, ನಾವು ನೈಟ್ ಏನು ಆಟೋ ಬುಕ್ ಮಾಡ್ಕೊಂಡ್ಬಂದಿದ್ದು ಅದೇ ಆಟೋ. ಬನ್ನಿ ಇವಾಗ ಫಸ್ಟು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಇದು ಇವಾಗ ಏನು ನೋಡ್ತಿದ್ದೀರಾ, ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಮಂತ್ರಾಲಯ ಟೆಂಪಲಿಂದ ಏನೊಂದು 10 ಮಿನಿಟ್ಸ್ ಅಷ್ಟೇ, ಒಂದು 2 ಕಿಲೋಮೀಟರ್ ಆಗುತ್ತೆ ಆನ್ ದ ವೇ. ಹಾಗಾಗಿ ಈ ಟೆಂಪಲ್ ಒಂದು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಈ ಆಂಜನೇಯ ಸ್ವಾಮಿ 33 ಫೀಟ್ ಇದೆ. ಏಕಶಿಲಾ ಆಂಜನೇಯ ಸ್ವಾಮಿ. ಇದು ಒಂದೇ ಕಲ್ಲಲ್ಲಿ ಈ ಥರ ಕೆತ್ತಿರೋದು. ಇವಾಗ ನಾವು ಅಲ್ಲಿಂದ ಒಂದು ಅರ್ಧ ಗಂಟೆ ಜರ್ನಿ ಆದ್ಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೀವಿಲ್ಲಿ ಏನು ನೋಡ್ತೀರಾ, ಇದು ಆಂಜನೇಯನ ಪಾದ. ಯಾರ್ಯಾರು ಎಲ್ಲಿಂದ ನೋಡ್ತಾ ಇದ್ದೀರಾ ನನಗಂತೂ ಗೊತ್ತಿಲ್ಲ, ಅವರವರು ಅಲ್ಲಲ್ಲಿಂದನೇ ಕೈ ಮುಕ್ಕೊಂಬಿಡಿ. ಈ ದೇವಸ್ಥಾನ ಇಲ್ಲಿ ಒಬ್ಬರು ಹಿರಿಯರನ್ನ ಕೇಳಿದ್ದಕ್ಕೆ 600 ವರ್ಷ ಹಳೆಯ ದೇವಸ್ಥಾನ ಅಂತ ಹೇಳಿದರು. ಎಲ್ಲ ದೇವಸ್ಥಾನಗಳಲ್ಲಿ ಹೊರಗಡೆ ಯಾವುದೇ ಥರ ಫೋಟೋ ವಿಡಿಯೋ ಅಲೋ ಮಾಡಲ್ಲ. ಇವಾಗ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿ ಕೊಟ್ಟಿದ್ದ ಪ್ರಸಾದ ತಗೊಂಡು ತಿನ್ಕೊಂಡು ಕೂತಿದ್ದೀವಿ. ಇಲ್ಲಂತೂ ಸಿಕ್ಕಾಪಟ್ಟೆ ಪಂಚಮುಖಿ ದೇವಸ್ಥಾನ ಮುಗಿತು, ಇಲ್ಲಿ ಮಾಡೋಕ್ಕೆ ಆಗಲ್ಲ. ಇವಾಗ ನಾವು ಬಿಚ್ಚಾಳಮ್ಮ ಟೆಂಪಲ್ ಹೇಗಿದೆ ಸಿಕ್ಕಾಪಟ್ಟೆ. ಎಸ್, ಇವಾಗ ನಾವು ಬಿಚ್ಚಾಳಮ್ಮ ಟೆಂಪಲ್ ಹತ್ರ ಇದೀವಿ. ನಾವು ಪಂಚಮುಖಿ ದೇವಸ್ಥಾನದಿಂದ ಮತ್ತೆ ಒಂದು 1/2 ಅವರ್ ಜರ್ನಿ ಮಾಡ್ಕೊಂಡು ಈ ಕಡೆ ಬಂದ್ರೆ ಈ ಬಿಚ್ಚಾಳಮ್ಮ ಟೆಂಪಲ್ ಸಿಗುತ್ತೆ. ಈ ದೇವಸ್ಥಾನವನ್ನು ಬಾಳೆಹಣ್ಣು ಹಾಗೆ ಬೆಲ್ಲದಿಂದ ನಿರ್ಮಿಸಲಾಗಿದೆ. ಹಾಗೆ ಇಲ್ಲಿ ರಾಯರ ಏಕಶಿಲಾ ಬೃಂದಾವನ ಕೂಡ ಇದೆ. ಈ ದೇವಸ್ಥಾನ ಕೂಡ ಮಂತ್ರಾಲಯ ಥರ ಯಾವ ಥರ ಒಂದು ತುಂಗಾಭದ್ರಾ ನದಿ ದಡದಲ್ಲಿದೆ, ಅದೇ ಥರ ಇದು ಕೂಡ ತುಂಗಾಭದ್ರಾ ದಡದಲ್ಲಿದೆ. ಊರ ಹೆಸರು ಬಂದು ಭಿಕ್ಷಾಲಯ ಅಂತ ಕರೀತೇವೆ. ಹಳೆ ಹೆಸರು ಭಿಕ್ಷಾಲಯ, ಇವಾಗ ಹೆಸರು ಬಂದು ಬಿಚ್ಚಾಲಯ ಅಂತ ಆಗಿದೆ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಲ್ಲಾರು? ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ, ಇವಾಗಿನ ಹೆಸರು ಬಂದು ಮಂತ್ರಾಲಯ ಅಂತ ಆಗಿದೆ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಶುರುವಾಗಿದಂತಹ ಸ್ಥಳ ಇದು. ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ್ ಅವರು. ಅಪ್ಪಣ್ಣಾಚಾರ್ ಅವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಅವರು ಹುಟ್ಟಿದಂತಹ ಸ್ಥಳ ಇದು. ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಅವರು ಬೃಂದಾವನ ಪ್ರವೇಶ ಹಾಕಿನ ಮುಂಚೆ 13 ವರ್ಷ ಕಾಲ ರಾಯರು ಇದೇ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರ ಶಿಷ್ಯರ ಅಪ್ಪಣ್ಣಾಚಾರ್ ಅವರ ಜೊತೆಗೆ ಅವರಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಿದ್ದಾನೆ ಎಲ್ಲರಿಗೂ. ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ಅಂದ್ರೆ 13 ಇಯರ್ಸ್ ರಾಯರು ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಯರು ಜಪ ಮಾಡ್ತಿರುವಂತಹ, ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಘವೇಂದ್ರ ಸ್ವಾಮಿಗಳವರ 13 ವರ್ಷ ಇರೋ ಕಾಲದಲ್ಲಿ ಅವರಿಗೆ ಪ್ರತಿನಿತ್ಯ ಅವರು ಇಲ್ಲಿ ಊಟ ಅಂದ್ರೆ ಭೋಜನ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ, ಅವರ ಫೇವರೇಟ್ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಗಣೇಶ ಚತುರ್ಥಿ ಬಂದಾಗ ಹಬ್ಬದಲ್ಲಿ ದೇವರ ನೈವೇದ್ಯಕ್ಕಾಗಿ ಊರಣದ ಕಡುಬು ಅಂತ ಮಾಡ್ತೀರಿ. ಅದು ರಾಯರಿಗೆ ತುಂಬಾ ಇಷ್ಟವಾದ ಪದಾರ್ಥ. ಇವಾಗೂ ನೀವು ನೋಡಬಹುದು ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ವರಳ ಕಲ್ಲು ರೂಪಗೊಂಡು ಇವಾಗೂ ಇದೆ. ನೀವೆಲ್ಲ ಮೆಟ್ಲಿಡಿದು ಬಂದ್ರಲ್ವಾ, ಅದು ಪಕ್ಕದಲ್ಲಿ ಇದೆ. ರಾಯರಿಗೆ ಬಳಸ್ತಿರುವಂತಹ ವರಳ ಕಲ್ಲು ಅಂತ ಹೋಗ್ತಾ ನೋಡ್ಕೊಂಡು ಹೋಗಿ. ರಾಘವೇಂದ್ರ ಸ್ವಾಮಿಗಳವರು ಈ ಕ್ಷೇತ್ರದಲ್ಲಿ ಇರಬೇಕಾದ್ರೆ ಅವರ ವಿಶ್ರಾಂತಿ ಪಡಿತಿರುವಂತಹ, ಅವರ ಮಲ್ಕೊಂಡಿರುವಂತಹ ಜಾಗ ಇವಾಗೂ ನೀವು ನೋಡ್ಬೋದು. ಆಂದಿವೆ ಅಪ್ಪಣ್ಣಾಚಾರ್ ಅವರ ಮನಿ ಅಂತ ಬರ್ತದೆ. ರಾಯರ ಮಲ್ಕೊಂಡಿರುವಂತಹ ಸ್ಥಳ ಇದೆ. ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂದ ಅವರ ಸರಸ್ವತಿ ದೇವಿ ಸ್ವಪ್ನ ಪ್ರಕಾರ ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ಯಗೆ ಗೊತ್ತಾಗ್ಲಾರ್ದ ಮಂತ್ರಾಲಯಕ್ಕೆ ಹೋಗ್ಬಿಡ್ತಾರೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ. ಮಂಚಾಲಮ್ಮ ಸನ್ನಿಧಿ ಪಕ್ಕದಲ್ಲಿ ಅಪ್ಪಣ್ಣಾಚಾರ್ಯಗೆ ಗೊತ್ತಾದ ಮೇಲೆ ಇಲ್ಲ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನವನ್ನು ನಿಲ್ಲಿಸಬೇಕು, ಅಡ್ಡಿ ಹಾಕಬೇಕು ಅಂತ ಬಹುಶಃ ನೀವೆಲ್ಲ ಟಿವಿಸ್ ಅಲ್ಲಿ ನೋಡಿರ್ಬೋದು ಅನ್ಕೊಂತೀನಿ. ಅವರಿಗೆ ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ತುಂಗಾಭದ್ರಾ ನದಿನೇ ಮಂತ್ರಾಲಯ ತನಕ ದಾರಿ ಕೊಟ್ಟು ಕರ್ಕೊಂಡು ಹೋಗಿದಂತಹ ನದಿ. ಆ ನದಿ ಇದೇ ತುಂಗಾಭದ್ರಾ ನದಿ. ಇಲ್ಲಿಂದ ಮಂತ್ರಾಲಯ ತನಕ ಇದೇ ನದಿ ಅವರಿಗೆ ದಾರಿ ಕೊಡ್ತದೆ. ಹೇಗೆ ಕೊಡ್ತು ಅಂದ್ರೆ, ನೀವು ಆವಾಗಿನ ಕಾಲದಲ್ಲಿ ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ರೆ ಬಸ್ ಇಲ್ಲ, ಗಾಡಿ ಇಲ್ಲ, ಆಟೋ ಇಲ್ಲ.
ಈ ನದಿ ಹೇಗೆ ಹೋಗುತ್ತಾ ಹಾಗೆ ಮಂತ್ರಾಲಯ ಬರ್ತದೆ. ಅವ್ರೇನ್ ಮಾಡ್ತಾರಂದ್ರೆ ಇಂಥ ಮಡಿ ವಸ್ತ್ರವನ್ನು ಈ ಹರಿಯೋ ನದಿಯಲ್ಲಿ ಹಾಕಿ ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಕಣ್ಣೀರು ಹಾಕೊಂಡು ರಾಘವೇಂದ್ರ ಸ್ವಾಮಿಗಳವರ ಹೆಸರು ಮೇಲೆನೆ ಮಂತ್ರ ಮಾಡಿಬಿಡ್ತಾರೆ. ಪೆನ್ ಇಲ್ಲದನೆ, ಪೇಪರ್ ಇಲ್ಲದನೆ. ಅದೇ ಮಂತ್ರನೇ ಈ ಶ್ರೀಪೂರ್ಣ ಬೋಧ ಗುರುತೀರ್ಥ ವಯೋದ್ದೀಪಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಅಂತ ಆ ರಾಯರ ಹೆಸರ ಮೇಲೆ ಮಂತ್ರ ಹೇಳಿ ಕಣ್ಣೀರು ಹಾಕೊಂಡು ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಭಯಂಕರ ಹರಿಯೋ ನದಿಯಲ್ಲಿ ಕಾಲಿಡ್ತಾರಷ್ಟೇ. ಈ ನದಿಯಲ್ಲಿ ಕಾಲಿಟ್ಟರೆ ಸಾಕು, ಇದೇ ತುಂಗಾಭದ್ರಾ ನದಿನೇ ಮಂತ್ರಾಲಯ ತನಕ ದಾರಿ ಕೊಟ್ಟು ಬಿಡ್ತದೆ. ಆದರೂ ಕೂಡ ಇಲ್ಲಿಂದ ಅವರು ಮಂತ್ರಾಲಯಕ್ಕೆ ಹೋಗಷ್ಟಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗಿರುತ್ತದೆ. ಆ ಬೃಂದಾವನ ನೋಡಿದ ತಕ್ಷಣ ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ ಅವರಿಗೆ ತಟ್ಕೊಳ್ಳಾರ್ದ ಬಾಯಲ್ಲಿ ಹೇಳೋ ಮಂತ್ರ ನಿಲ್ಲಿಸಿ ಅವರ ಜೋರು ಅಳಕೊಂತ ಕಿರಿಚ್ಕೊಂತ ಮೂರ್ಛದಿಂದ ಬೃಂದಾವನ ಮುಂದ್ಗಡೆ ಮಂತ್ರಾಳದಲ್ಲಿ ಅವರು ಕೆಳಗಡೆ ಬಿದ್ದು ಬಿಡ್ತಾರೆ. ಅವರ ಬಿದ್ದು ತಕ್ಷಣನೇ ಬೃಂದಾವನ ವೈಬ್ರೇಷನ್ ಆಗ್ತದೆ. ಬೃಂದಾವನ ಶೇಕ್ ಆಗಿ ಅಲುಗಾಡಿ ಬೃಂದಾವನ ಒಳಗಿಂತನೇ ಒಂದು ಧ್ವನಿ ಬರ್ತದೆ, ಸಾಕ್ಷಿ ಅಯಾಸ್ತೋತ್ರೈಹಿ ಅಂತ ಹೇಳಿ. ಬೃಂದಾವನ ಒಳಗಿಂದನೇ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ, ನೀನು ಈ ವಯಸ್ಸಲ್ಲಿ ನನ್ನಕ್ಕೋಸ್ಕರವಾಗಿ ಮಂತ್ರಾಲಯ ತನಕ ಬರಬೇಡ. ನಾನು ನಿನ್ನ ಒಟ್ಟಿಗೆ ಬಿಚ್ಚಾಲೆಯಲ್ಲಿ ಇರಬೇಕಾದ್ರೆ ಅರ್ಲಿ ವೃಕ್ಷದ ಕೆಳಗಡೆ ನಾನು ತಪಸ್ಸು ಮಾಡ್ತಿರುವಂತ ಕಟ್ಟೆ ಇದೆ. ಆ ಕಟ್ಟೆ ಮಧ್ಯದಲ್ಲಿ ನೀನು ಪ್ರಥಮ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ನೀನು ಬೃಂದಾವನ ಸ್ಥಾಪನೆ ಮಾಡು, ಕಟ್ಟು. ನೀನು ಬರಬೇಡ, ನಿನ್ನಕ್ಕೋಸ್ಕರವಾಗಿ ನಾನೇ ಬಂದು ನಿನಗೆ ಅಲ್ಲೇ ದರ್ಶನ ಕೊಡ್ತೀನಿ ಅಂತ ರಾಘವೇಂದ್ರ ಸ್ವಾಮಿಗಳವರು ಹೇಳಿದಾಗ ಅವರು ಅದೇ ದುಃಖದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ್ತಿರುವಂತಹ ಸ್ಥಳದಲ್ಲೇ ಒಂದೇ ಶಿಲೆಯಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದರು. ರಾಘವೇಂದ್ರ ಸ್ವಾಮಿಗಳವರ ಅಪ್ಪಣ್ಣಾಚಾರ ಅವರಿಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಕಾಣಿಸ್ತದೆ. ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆ ಎಲ್ಲೂ ಸಿಗಲ್ಲ ನೋಡ್ಲಿಕ್ಕೆ. ಮಂತ್ರಾಳದಲ್ಲಿ ಇರೋ ಬೃಂದಾವನಕ್ಕೂ ಇಲ್ಲಿ ಇರೋ ಬೃಂದಾವನಕ್ಕೆ ಏನ್ ವ್ಯತ್ಯಾಸ ಏನು ಅಂದ್ರೆ, ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ಕೂತಿದಂತಹ ಬೃಂದಾವನ ಮಂತ್ರಾಳದಲ್ಲಿ ಇರೋದು. ಮೂಲ ಬೃಂದಾವನ ಅಂತ ಕರೀತಾರೆ. ಯಾರು ಜೀವ ಸಮಾಧಿ ಅಂತ ಕರಿಬಾರದು, ಮೂಲ ಬೃಂದಾವನ ಅಂತ ಕರಿಬೇಕು. ಆ ಮೂಲ ಬೃಂದಾವನ ಆದ್ಮೇಲೆ ಫಸ್ಟ್ ಆಗಿ ಬೃಂದಾವನ ಆಗಿದಂತಹ ಸ್ಥಳ ಕ್ಷೇತ್ರ ಇದು, ಏಕಶಿಲಾ ಬೃಂದಾವನ. ನೀವು ಬಂದಿದಂತ ಈ ಸ್ಥಳ ಮಾಮೂಲಿ ಕ್ಷೇತ್ರ ಅಲ್ಲ. ಇವಾಗೂ ಸಹ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ್ಯವರ ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಇವಾಗಿರೋರು ಬಂದ ಅಪ್ಪಣ್ಣಾಚಾರ್ಯವರ 6th ಜನರೇಷನ್ ಅಂತ ಕರೀತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಬೋದೆಲ್ಲ ನಾವೇ. ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂದ್ರೆ, ನೀವು ಚೆನ್ನಾಗಿ ಗಮನಿಸಿ ನೋಡಿ, ನೀವೆಲ್ಲಿ ನೋಡಿದ್ರು ನಾಗಪ್ಪ ಶಿಲೆಗಳ ಜಗ್ಗಿ ಕಾಣಿಸುತ್ತೆ. ಇದೆಲ್ಲ ನಾಗಲೋಕ ಅಂತ ಕರೆಯೋದು. ನಿಮ್ಮ ಕುಟುಂಬದಲ್ಲಿ ಯಾರಿಗೇನ ಆರೋಗ್ಯ ಸಮಸ್ಯೆ ಇತ್ತು ಅಂದ್ರೆ, ಮಕ್ಕಳ ವಿದ್ಯಾಬುದ್ಧಿ, ಮಕ್ಕಳ ಎಜುಕೇಶನ್ ಪರವಾಗಿ, ಮಕ್ಕಳ ಜಾಬ್ ಆಗ್ಲಿ, ಪ್ರಮೋಷನ್ ಆಗ್ಲಿ, ಫೈನಾನ್ಸ್ ಆಗ್ಲಿ, ಫೈನಾನ್ಸ್ ಟು ರಿಕವರಿ, ಕೋರ್ಟ್ ಕೇಸಸ್, ಸ್ಕಿನ್ ಡಿಸೀಸ್, ಚರ್ಮ ರೋಗ ಆಗ್ಲಿ, ಮನೆಯಲ್ಲಿ, ಸಂಸಾರದಲ್ಲಿ, ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ ಈ ತರ ನಿಮ್ಮ ಮನಸ್ಸಲ್ಲಿ ಇತ್ತು ಅಂದ್ರೆ ಅದಕ್ಕೋಸ್ಕರವಾಗಿ ಭಾನುವಾರ ಇವತ್ತಿನ ದಿವಸ ನಿಮ್ಮ ಪರವಾಗಿ ಹೋಮಗಳಾಗತ್ತೆ. ಸುದರ್ಶನ ಹೋಮ, ನವಗ್ರಹ ಹೋಮ, ಧನ್ವಂತರಿ ಹೋಮ, ಮೃತ್ಯುಂಜಯ ಹೋಮ, ಪೌಮಾನ ಹೋಮಗಳಾಗತ್ತೆ. ಇವತ್ತು ಒಂದು ಹೋಮ ಆಗೋಯ್ತು, ಮತ್ತೆ ನೆಕ್ಸ್ಟ್ ಭಾನುವಾರ ಇರ್ತದೆ. ಈ ಕ್ಷೇತ್ರದಲ್ಲಿ 1,000 ಅಂತ ಹಿಡಿದು 2,000 3,000 ಜನಕ್ಕೂ ಮೇಲೇನು ಬಂದಂತ ಭಕ್ತಾದಿಗಳ ಪರವಾಗಿ ನಾವಿಲ್ಲಿ ಅನ್ನದಾನ ಸೇವಾ, ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ಯಾರ್ದು ರಾಯರ ಪ್ರಸಾದ ಆಗಿಲ್ಲ, ಮೇಲೆ ಅನ್ನದಾನ ನಡೀತಾ ಇದೆ. ಎಲ್ಲ ರಾಯರ ಪ್ರಸಾದ ಮಾಡಿಕೊಂಡು ಹೋಗಿ ನಮ್ಮ ಕುಟುಂಬದ ಪರವಾಗಿ ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ನಮ್ಮ ತಂದೆ ತಾಯಿ ಹೆಸರ ಮೇಲೆ, ನಮ್ಮ ಮಕ್ಕಳ ಹೆಸರ ಮೇಲೆ ಗುರು ರಾಯರ ಸೇವೆಗಳು ಮಾಡಿಸ್ಬೇಕು ಅಥವಾ ಅನ್ನದಾನ ಸೇವೆ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ, ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರ, ನಿಮಗೇನ್ ಬೇಡಿಕೆ ಇದನ್ನೋ ಸುಮ್ಮನೆ ದುಡ್ಡು ಕೊಟ್ಟು ಹೋಗೋದಲ್ಲ. ರಾಯರ ಹತ್ರ ನೀವು ಪ್ರೇಯರ್ ಮಾಡಿಕೊಂಡು, ಪ್ರಾರ್ಥನೆ ಮಾಡಿಕೊಂಡು, ಬೇಡಿಕೆ ಸಮೇತನು ಅಲ್ಲಿ ಕೊಟ್ಟು ಬರೆಸ್ಬೋದು. ಗುರು ರಾಯರ ಸೇವೆಗಳ ಅನ್ನದಾನ ಸೇವೆಗೆ ಹೋಗ್ತದೆ. ಏನೇನು ಸೇವೆಗಳಿರುತ್ತೆ ಅಂದ್ರೆ, ಒಂದು ದಿವಸ ಅನ್ನದಾನ ಸೇವೆ ಅಂತ ಹಿಡಿದು ಲೈಫ್ ಟೈಮ್ ಅನ್ನದಾನ ತನಕ ಸೇವೆಗಳಿರ್ತವೆ. ಒಂದು ದಿವಸ ಅನ್ನದಾನ ಮಾಡಿಸ್ಬೇಕು ಅಂದ್ರೆ 508 508 ಕೊಟ್ರೆ ಒಂದು ದಿವಸ ಅನ್ನದಾನ ಆಗುತ್ತೆ. ಯಾವತ್ತಾಗತ್ತೆ? ರಾಯರ ವಾರ, ಗುರುವಾರ ಆಗತ್ತೆ. ನಿಮ್ಮ ಹೆಸರು, ನಿಮ್ಮ ಮಕ್ಕಳ ಹೆಸರು ಬೇಡಿಕೆ ಸಮೇತ ಕೊಟ್ಟು ಬರೆಸ್ಬೋದು. 108 ರೂಪಾಯಿ ಕೊಡ್ಬೋದು. 108 ರೂಪಾಯಿ ಕೊಟ್ಟರೆ ಅನ್ನದಾನಕ್ಕೆ ಹೋಗಲ್ಲ, ಪಂಚಾಮೃತ ಕ್ಷೀರಾಭಿಷೇಕಕ್ಕೆ ಮಾಡಿಸ್ಬೋದು. 1008 ಅಥವಾ 1508 ಮಾಡಿಸಿದ್ರೆ 1 ತಿಂಗಳ ಅನ್ನದಾನ ಆಗಿ, ಯಾರಿಗೆ ಆರೋಗ್ಯ ಸಮಸ್ಯೆ ಇದೆನೋ ಅವರ ಹೆಸರ ಮೇಲೆ ಒಂದು ಆಯುಷ್ ಹೋಮ ಆಗತ್ತೆ. ನಿಮ್ಮ ಆರೋಗ್ಯ ಸಮಸ್ಯೆ ಇತ್ತಂದ್ರೆ ಒಂದು ಸಲ ಆರೋಗ್ಯ ಸೇವೆ ಮಾಡಿಸಿ ನೋಡಿ, ನಿಮಗೆ ಗೊತ್ತಾಗತ್ತೆ. 2008 ಅಥವಾ 2508 1 ವರ್ಷ ಅನ್ನದಾನ ಆಗಿ, ಇದು ಮಕ್ಕಳ ವಿದ್ಯಾ ಬುದ್ಧಿ ಎಜುಕೇಶನ್ ಪರವಾಗಿ ರಾಯರ ಒರಿಜಿನಲ್ ಫೋಟೋ ಜೊತೆಗೆ ಮಂತ್ರ ಕೊಡ್ತಾರೆ. 1 ವರ್ಷ ಅನ್ನದಾನ ಸೇವೆ. 5,008 ಅಥವಾ 10,008 ಪರ್ಮನೆಂಟ್ ಅನ್ನದಾನ ಸೇವೆ ಆಗತ್ತೆ. ಯಾರು ಕೊಳ್ಳೇಬೇಕು, ಬರೆಸಲೇಬೇಕು ಅಂತಿಲ್ಲ, ಕೊಡಬೇಕು ಅಂತ ನಿಮ್ಮ
ಎದಕ್ಕೆ ಕೊಡಬೇಕು ಅಂತಂದ್ರೆ ಈ ಜಗತ್ತಲ್ಲಿ ಎಲ್ಲಕ್ಕಿಂತ ದೊಡ್ಡ ಧಾರಣೆ ಅನ್ನದಾನ ಅಂತ ಕರೀತೇವೆ. ರಾಯರ ಕ್ಷೇತ್ರದಲ್ಲಿ ಬಂದಾಗ ಯಾರು ಹಾಗೆ ಹೋಗಬಾರದು. ನಿಮ್ಮ ಮನಸ್ಸಲ್ಲಿ ಏನೇನು ಬೇಡಿಕೆ ಇದೋ ನಾವು ರಾಯರ ಹತ್ರ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಬ್ಬರೊಬ್ಬರು ಬನ್ನಿ, ಎಲ್ಲರಿಗೂ ರಾಯರ ಪ್ರಸಾದ ಕೊಡ್ತಾರೆ, ಮಂತ್ರಾಕ್ಷತೆ ತಗೊಳ್ಳಿ. ನೀವು ಅನ್ನದಾನ ಸೇವೆಗಳು ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಯಥಾನ ಶಕ್ತಿ ನಿಮ್ಮ ಹೆಸರು ನಿಮ್ಮ ಮಕ್ಕಳ ಹೆಸರ ಮೇಲೆ ಕೊಟ್ಟು ಬರೆಸ್ಬೋದು. ರಸೀದಿ ಕೊಡ್ತಾರೆ, ಎಲ್ಲ ಒಳ್ಳೇದಾಗುತ್ತೆ. ನೀವಾಗ ಏನು ನೋಡ್ತಿದ್ದೀರಾ, ಈ ಮನೆ ರಾಯರು ಇದ್ದಂಥ ಜಾಗ. ಇದೇ ಮನೇಲಿ ಅವರು ವಾಸವಿದ್ದಿದ್ದು. ಬನ್ನಿ ಒಳಗಡೆ ಅವರಿದ್ದ ಜಾಗ ನೋಡೋಣ. ಮನೆ ರಾಘವೇಂದ್ರ ಸ್ವಾಮಿಗಳು ಈ ಮನೆಯಲ್ಲಿ 13 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿದ್ದರು. ಅಲ್ಲಿ ಏಕಶಿಲಾ ಬೃಂದಾವನ ಜಪದ ಕಟ್ಟಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಜಪ ತಪಸ್ಸು ಮುಗಿಸ್ಕೊಂಡು ಹೊರಗಡೆ ಗಿರಲ್ ಹಾಕಿದ್ದಾರೆ, ರಂಗೋಲಿ ಹಾಕಿದಾರಲ್ಲ, ಅಲ್ಲೇ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಮಾಡ್ತಿದ್ರು. ಅಪಣಾಚಾರ್ಯರು ಕೈ ಹೊತ್ತದು ಕಾಲು ಹೊತ್ತದು ಸೇವಾ ಮಾಡ್ತಾಯಿದ್ರು. ರಾಘವೇಂದ್ರ ಸ್ವಾಮಿಗಿಂತ ಅಪಣಾಚಾರ್ಯ 2 ವರ್ಷ ದೊಡ್ಡವರು, ಆದರೆ ಪರಮ ಗುರುಗಳು ಅಂತ ಹೇಳಿ ರಾಯರ ಸೇವೆ ಮಾಡ್ತಾಯಿದ್ರು. ಈ ಮನೆಯಲ್ಲಿ 400 ವರ್ಷದಿಂದ ಒಂದು ಹುತ್ತ ಇತ್ತು. ಹುತ್ತದಲ್ಲಿ ಜೀವಂತ ಸರ್ಪ ಇತ್ತು. ಆ ಸರ್ಪದ ಹೆಸರು ಕೃಷ್ಣ ಸರ್ಪ ಅಂತೇಳಿ. ಅದು ಮಧ್ಯಾಹ್ನ 12 ಗಂಟೆಗೆ ಏನಪ್ಪ ಅಂದ್ರೆ ಅಪಣಾಚಾರ್ಯರು ಇವರಿಗೆ ಪೂಜಾ ಮುಗಿದ ಮೇಲೆ ಒಂದು ತಪ್ಪಿಯಲ್ಲಿ ಹಾಲು ಇಟ್ಟಿರ್ತಾರೆ. ಹಾಲು ತೊಗೊಂಡೋಗಿ ಹೊರಗಡೆ ಹೋಗ್ತಿದ್ರು. ಬಂಕ ಇತ್ತು ಅವಾಗೆಲ್ಲ, ಮಣ್ಣಿಗೆ ಬಿಡಬಾರ್ದು, ಮಣ್ಣಿನ ಮನೆ ಇದು. ಹಾಲಿನಲ್ಲಿ ಏನು ಬಿಡಬಾರ್ದು ಅಂತೇಳಿ ಅಪಣಾಚಾರ್ಯ ಹಾಲು ತೊಗೊಂಡು ಹೊರಗಡೆ ಗಂಟೆ ಕೊಡ್ತಿದ್ರು. ಕೃಷ್ಣ ಸರ್ಪ 5 ಅಡಿ ನಾಗರವು ಘಟ ಸರ್ಪ ಅದು. ಹೊರಗಡೆ ಹೋಗಿ ಹಾಲು ಕುಡಿದು ಬಂದು ಮತ್ತೆ ಹುತ್ತ ಸೇರ್ತಿದ್ರು. ಇದು ಹೀಗೆ ನಿರಂತರವಾಗಿ ನಡೀತಾ ಇತ್ತು. ಅಪಣಾಚಾರ್ಯ ಹೇಳಿದರು, ಸ್ವಾಮಿ ನೀವು ಬೃಂದಾವನ ಪ್ರವೇಶ ಮಾಡಲಿಕ್ಕೆ ಹೋಗ್ತೀರಿ, ಕಾಲ ಸನ್ನಿತಾ ಇದೆ, ಈ ಮನೆಗೆ ಮುಂದೆ ಯಾರು ಬರ್ತಾರೆ ಅಂತ ಕೇಳಿದ್ರು ಅಪಣಾಚಾರ್ಯರು. ನೋಡಿ ಮತ್ತು ಅವಾಗಂದರೆ ಯಾಕಂದರೆ ಹೆಣ್ಮಕ್ಳು ಸಣ್ಣ ಕೂಗಳು ಈ ಮನೆಗೆ ಬರ್ತಾರೆ, ಭಯಭೀತರಾಗ್ತಾರೆ. ಏನು ಮಾಡ್ಬೇಕಂತಾಗ ರಾಘವೇಂದ್ರ ಸ್ವಾಮಿಗೆ ಭಯ ಪಡೋದು ಬೇಕಾಗಿಲ್ಲ. ಮುಂದೆ ಏನಪ್ಪ ಅಂತಂದ್ರೆ ಈ ಮನೆಗೆ ಏನಪ್ಪ ಅಂದ್ರೆ ಲಕ್ಷ ಏನಪ್ಪ ಅಂದ್ರೆ ಮಂತ್ರಾಲಯಕ್ಕೆ ಬಂದರು. ಪೂರ್ಣ ಫಲ ಸಿಗ್ಬೇಕಾದ್ರೆ ಅಪಣಾಚಾರ್ಯ ನಿಮ್ಮ ಮನೆಗೆ ಬಂದು ಹೋಗ್ತಾರೆ, ನೀವೇನು ಚಿಂತೆ ಮಾಡ್ಬೇಕು ಅಂತ ಅವಾಗ 4 ವರ್ಷದಿಂದ ಭವಿಷ್ಯ ರಾಘವೇಂದ್ರ ಸ್ವಾಮಿಗಳು. ಈ ಮನೆಯಲ್ಲಿ ಹುತ್ತ ಇದ್ದಾಗ ಹುತ್ತ ತೆಗಿಬೇಕಂತೇಳಿ ರಾಘವೇಂದ್ರ ಸ್ವಾಮಿಗಳು ಹುತ್ತ ತೆಗಿಬೇಕಂತೇಳಿ ಪೂಜಾ ಶುರು ಮಾಡಿದರು. ಯಾಕಂದರೆ ಭಗವಂತನ ಕುರಿತು ಪ್ರಾರ್ಥನೆ ಮಾಡಿ, ಕೃಷ್ಣ ಸರ್ಪ ಅಂಬೋದು ನೀವು ಹೊರಗಡೆ ನೋಡ್ತಾರೆ ಅವಾಗ ಇವರಾಗ ಎಲ್ಲೇ ನೋಡ್ರಿ ನಾಗಪ್ಪಗಳು 1000 ಲಕ್ಷ ಕೋಟಿ ಗಟ್ಟಲೆ ಇಡೀ ಊರು ತುಂಬ ಅದೇ ನಾಗಪ್ಪಗಳೇ ಜಾಸ್ತಿ. ಅದು ಕೃಷ್ಣ ಸರ್ಪ ಅಂಬೋದು ಭಗವಂತನಿಗೆ ಸಂಬಂಧಪಟ್ಟಂಥ ಹಾವಾಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಗಳು ಡೈರೆಕ್ಟಾಗಿ ಭಗವಂತನ ಕುರಿತು ಪ್ರಾರ್ಥನೆ ಮಾಡಿದರು. ಯಾವಾಗ ಭಗವಂತನ ಕುರಿತು ಪ್ರಾರ್ಥನೆ ಮಾಡೋದನ್ನು ಕೇಳಿಸಿಕೊಂಡಂಥ ಕೃಷ್ಣ ಸರ್ಪ ಮುಂದೆ ಭವಿಷ್ಯತ್ ಕಾಲದಲ್ಲಿ ಈ ಮನೆಗೆ ಬರೋರಿಗೆ, ಹೆಣ್ಮಕ್ಕಳಿಗೆ, ಸಣ್ಣ ಹುಡುಗರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು ಅಂತೇಳಿ ಅವರು ಸ್ವಯಂ ಸೆಲೆಯಾಗೋಗ್ಬಿಟ್ರು. ಹುತ್ತದಲ್ಲೇ ಹುತ್ತ ಬಗದಂಥ ರಾಘವೇಂದ್ರ ಸ್ವಾಮಿಗಳು ಶಿಲೆಯನ್ನು ಎತ್ಕೊಂಡು ಅವರೇ ಪ್ರತಿಷ್ಠಾಪನೆ ಮಾಡಿದ್ರು. ಬಿಚಾರಿ ನಾಗಪ್ಪ ಅಂತೇಳಿ ಭಾಳ ಜಾಗೃತರಾಗಪ್ಪ. ಅವರೇ ರಾಘವೇಂದ್ರ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದ ಬಿಚಾರಿ ನಾಗಪ್ಪ. ಇಲ್ಲಿ ಕಾಯಿಗಳು ದಿನ ಸಂಜೆ ಕೂಡ ಒಂದು 300-400 ಬೀಳ್ತಾವೆ. ಹೆಚ್ಚಾಗಿ ಏನಪ್ಪ ಬೆಂಗಳೂರು ಮೈಸೂರು ಮಂದಿಗೆ ಅವರು ಭಾಳ ಸ್ವಲ್ಪ ಸೆನ್ಸಿಟಿವ್ ಮಂದಿ, ಅವರೇ ಇಡೋದು ಜಾಸ್ತಿ ಕಾಯಿಗಳು. ಯಾರಿಗೆ ಕುಜದೋಷ, ಸರ್ಪದೋಷ, ಸಂತಾನ ಪ್ರಾಪ್ತಿ, ಕಲ್ಯಾಣ, ಯಾರಿಗೆ ಲಗ್ನ ಆಗಿಲ್ಲ ಮತ್ತು ಯಾರಿಗೆ ಮಕ್ಕಳಾಗಿಲ್ಲ. ಕುಜದೋಷ ಸರ್ಪದೋಷ ಯಾರಿಗಿದೆ ಅವ್ರೇನಪ್ಪ ಅಂದ್ರೆ 5 ವಾರ 7 ವಾರ ಅಭಿಷೇಕ ಭರಿಸಿ ಕಾಯಿ ಸಂಕಲ್ಪ ಮಾಡಿ ಹೋಗ್ತಾರೆ. ವರ್ಷದಲ್ಲಿ ಏನಪ್ಪ ಲಗ್ನ ಆಗ್ತದೆ, ಸಂತಾನ ಪ್ರಾಪ್ತಿ ಆಗ್ತದೆ ಬಂದು ಬಿಚಾರ ಕೂಸಿನ ಮುಖಗಳನ್ನು ತೋರಿಸ್ಕೊಂಡು ಹೋಗ್ತಾರೆ. ಇನ್ನೆಲ್ಲ ಮೊನ್ನೆ ಒಬ್ಬರು ಬಂದಿದ್ದರು, 26 ವರ್ಷ ಆಗಿತ್ತಂತ ಲಗ್ನ ಆಗಿ, ಅವ್ರಿಗೆ ಗಂಡು ಮಗು ಹುಟ್ಟಿದ. ಅವರು ಕರ್ಕೊಂಬಂದು ನಮ್ಮ ಹೇಳಿದರು, ನೀವು ಏನು ಹೆಸರಿಟ್ಟಿದೆ ಅಂದರೆ ಯಾರು ಅವರು ಬಂದು ಹೇಳಿದರು, 26 ವರ್ಷ ಆಗಿತ್ತು ನೋಡ್ರಿ, ನಮ್ಮ ಮಕ್ಕಳಾಗಿದ್ದಿಲ್ಲ, ಅದಕ್ಕೆ ನಾವು ಬಂದು ರಾಘವೇಂದ್ರ ಸ್ವಾಮಿಗಳು ಹೆಸರಿಟ್ಟಿವಿ ಅಂತಂದರೆ ಸರಿ ಆಯ್ತು. ನಾವು ನನಗೆ ಆಚಾರ್ಯ 26 ವರ್ಷ ಆಗಿದ್ದ ಮಕ್ಕಳಾಗ್ತಗೊಂಬಂದು ನಮ್ಗೆ ಸರಿಯಾಗಿರ್ಲಿ ಬಿಟ್ಟು ಆಗಿಬಿಡ್ತಾವಿಲ್ಲ. ಆಮೇಲೆ ಇಲ್ಲಿ ಮತ್ತೆ ಬೇರೆ ಏನಪ್ಪ ಅಂತಂದ್ರೆ ಆರೋಗ್ಯ ಬಗ್ಗೆ, ಸ್ಕಿನ್ ಡಿಸೀಸು, ಫೈನಾನ್ಸ್ ಪ್ರಾಬ್ಲಮ್ಮು, ಕೋರ್ಟ್ ಕೇಸಸ್ಸು, ಯಾರಿಗೆ ಪ್ರಮೋಷನ್ ಆಗಿಲ್ಲ, ಯಾರಿಗೆ ಟ್ರಾನ್ಸ್ಫರ್ ಆಗಿಲ್ಲ, ವಿದ್ಯಾಪ್ರಾಪ್ತಿ, ವಿದ್ಯಾಭಿವೃದ್ಧಿ, ವ್ಯವಸಾಯದಲ್ಲಿ ಅಭಿವೃದ್ಧಿ ಆಗಿಲ್ಲ, ಲಕ್ಷ್ಮೀ ಕಟಾಕ್ಷ, ಫೈನಾನ್ಸ್ ಪ್ರಾಬ್ಲಮ್, ಫೈನಾನ್ಸ್ ಟು ರಿಕವರ್ಡ್, ಗೃಹ ಪ್ರಾಪ್ತಿ, ಲಕ್ಷ್ಮೀ ಕಟಾಕ್ಷ, ಭುಜಮಂಗಳ ಸರ್ಪದೋಷ ಸಿಂಹರಾಶಿಯವರಿಗೆ ಮತ್ತು ಕುಂಭಮೀನ ರಾಶಿಯವರಿಗೆ 7.5 ನಡೀತಾ ಇದೆ. ಯಾರಾದರೂ ಏನಾದ್ರು ಸಂಕಲ್ಪ ಮಾಡಿ ಕಾಯಿಟ್ಟೋದ್ರೆ ತಕ್ಷಣದಲ್ಲೇ ಕೆಲಸ ಆಗಬೇಕಾದ್ರೆ ಕಾಯಿ ಸಂಕಲ್ಪ ಮಾಡ್ಕೋಬೇಕು. ಕಾಯಿ ಸಂಕಲ್ಪ ಮಾಡಿದ್ರೆ ಇಟ್ಟವರು ಯಾರೂ ಬರೋದಿರಲಿ, ಒಮ್ಮೆಲೆ ಕೆಲಸ ಆಗಿತ್ತು ಬರ್ತಾರೆ. ಮೊನ್ನೆೊಬ್ಬರು ಬಂದು 25 ಅಮೇರಿಕಕ್ಕೆ ಪಾಸ್ಪೋರ್ಟ್ ಸಲುವಾಗಿ ನಮ್ಮಲ್ಲೇ ಬಂದರು, ನಮ್ಮಲ್ಲೇ ಸಂಕಲ್ಪ ಮಾಡ್ತಿದ್ರು. ಟ್ರಂಪ್ ಈಗ ಯಾರಿಗೆ ಇಂಡಿಯಾದವ್ರಿಗೆ ಇದು ಪಾಸ್ಪೋರ್ಟ್ ಮಾಡೋದಲ್ಲೇ ಹೇಳೋಣ ಅಂತಂತದೆ. ಇನ್ನು ಸ್ವಾಮಿ ಮಾಡಿಕೊಡ್ರಿ ಅಂತಂದ, ಮಾಡಿಸ್ಕೊಟ್ಟು 25 ದಿವಸ ಮತ್ತೆ ಬಂದವ, ಏನು ಪಾಸ್ಪೋರ್ಟ್ ಕ್ಲಿಯರ್ ಆಯ್ತು ರೀ ಅಂತಂದ. ಅಂದರೆ ನೋಡಿ, ಈ ಮನೆಯಲ್ಲಿ
ರಾಯರ ಫೋಟೋಗಳನ್ನ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಅಂತಂದ್ರೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇದಾಗಿತ್ತು ರಾಯರ ಸಂಪೂರ್ಣ ಮಾಹಿತಿ ಹಾಗೂ ಇತಿಹಾಸ. ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.